ಏನೇನು ಶಾಪಿಂಗ್ ಮಾಡ್ತೀವಿ ಪ್ಲಾನ್ ಇಲ್ಲ, ಏನೇನು ತಗೊಳ್ತೀವಿ ಅಂತ ಸುಮ್ಮನೆ ಹೋಗ್ತಾ ಇದ್ವಿ. ನೋಡೋಣ ಗೈಸ್. ಇಲ್ಲಿ ಮನೇಲಿ ನೀರು ಹಿಂಗೆ ಇಟ್ಕೊಳಕ್ಕೆ ಒಬ್ರು ಬೇಕು. ನಾನು ಒಬ್ಳನ್ನೇ ಕಳಿಸಿದ್ದೆ ನೋಡಿ ಗೈಸ್. ಎಂಥ ಮೋಸ ಇದು. ನಂಗೆ ಗೊತ್ತು ನೀನು ಹಿಂದೆ ಬರ್ತೀಯ ಅಂತ ಪಕ್ಕೆ ಗೊತ್ತಿತ್ತು ನನಗೆ. ಯಾವತ್ತೂ ಒಬ್ಳನ್ನ ಕಳ್ಸಂಗಲ್ಲ, ಏನಕ್ಕೆ ಇವತ್ತು ಹೋಗು ಅಂತ ಇದ್ದಾರಲ್ಲ ಅನ್ಕೊಂಡೆ. ಹಿಂಗೆ ವಾಶ್ ಮಾಡಕ್ಕೆ ಕಳಿಸ್ಬಿಟ್ಟು ಫೈನಲಿ ಅವರೇ ತೊಳೆದ್ಬಿಟ್ರು ಗೈಸ್. ಅದಕ್ಕೆ ಹಿಂದೆ ಬಂದ್ಬಿಟ್ಟಿಯಾ ಹುಡ್ಕೊಂಡು. ನಮ್ಮ ಅತ್ತೆ ಈ ವಿಡಿಯೋ ನೋಡಿದ್ರು ಬಿಡ್ತಾರ ನನ್ನ ಅಂತ. ಪರ್ಫ್ಯೂಮ್ ತಗೊಂಡೋಗಿದ್ದೀನಿ ನೀನು ರೂಮಿಂದ. ಕಳ್ಳ ನೋಡಿ, ನಮ್ಮ ರೂಮ್ ಬಂದ್ಬಿಟ್ಟು ನನ್ನ ಪರ್ಫ್ಯೂಮ್ ಎತ್ಕೊಂಡು ಇವಳೇ ಕೊಟ್ಲು. ಇವಾಗ ನನ್ನ ಸ್ಪೆಕ್ಸ್ ಹಾಕೊಂಡವನೆ ನನ್ನ ಪರ್ಫ್ಯೂಮ್ನ ರೂಮಿಂದ ಎತ್ಕೊಂಡು ಹೋಗೋರೆ. ಕಳ್ಳ ಸುಳ್ಳು ಹೇಳ್ತಿದ್ದಲ್ಲ ಫ್ರೆಂಡ್ಸ್. ಮೊನ್ನೆ ಇವಳೇ ಕೊಟ್ಲು ನೀನು ತಗೋ ಪರ್ಫ್ಯೂಮ್ ತಗೊಂಡು ಹೋಗು ಅಂತ. ಅರೆ ನಾನು ಕೇಳಿದೆ, ಕೊಟ್ಲು. ಇಲ್ಲ, ಇವನು ಕೊಡ್ಸಿದ್ದಾನೆ, 4 ಕೊಡ್ಸಿದ್ದಾನೆ, ಇನ್ನೂ ಓಪನ್ ಮಾಡಿಲ್ಲ. ಅದಕ್ಕೆ ಹಳೇದು ಕೊಟ್ಟು ಕಳಿಸ್ಬಿಟ್ಟೆ. ಮೈಸೂರು ಸ್ಟೇಷನ್ ಅಲ್ಲಿ ಇಳ್ತಿದ್ರೆ ಇದು ಮೈಸೂರು ಅಂತ ಹುಡುಕ್ತಿದ್ದಾನೆ. ಬ್ಯಾಕ್ ಸೈಡ್ ಇರ್ತಿದ್ದೀವಿ, ಆ ಕಡೆ ಹೋಗ್ಬೇಕು ಫ್ರಂಟ್. ಎಂತ ಮಾರಾಯ. ಮೈಸೂರು ರೈಲ್ವೆ ಸ್ಟೇಷನ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇಷ್ಟಪಡ್ತೀನಿ ಮೈಸೂರು. ನನಗೂ ಅಷ್ಟೇ. ಟ್ರಾಫಿಕ್ ಫ್ರೀ ಇರುತ್ತೆ, ಪೊಲ್ಯೂಷನ್ ಫ್ರೀ ಇರುತ್ತೆ, ಜಾಸ್ತಿ ಇಷ್ಟಪಡ್ತೀನಿ. ಟ್ರಾಫಿಕ್ ಫ್ರೀ ಇರುತ್ತೆ, ಚೆನ್ನಾಗಿರುತ್ತೆ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಮಂತು ಜನವರಿ ಮಿಡ್ ವೀಕಲ್ಲಿ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗ್ತಿದೆ. ಅವತ್ತಿನ ದಿನ ಏನಾದರೂ ಯುನೀಕಾಗಿ ಹಾಕೋಬೇಕು. ಯೂನಿಕಾಗಿ ಅಂದರೆ ಸ್ಯಾರಿ ಹಾಕೋಬೇಕು. ಸ್ಪೆಷಲಾಗಿ ಸ್ಯಾರಿ ಹಾಕೊಳ್ಳೋಣ ಅಂತ, ಸ್ಯಾರಿ ತೊಗೊಳ್ಳೋಣ ಅಂತ ಸುಮಂಗಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಪ್ಲಾನ್ ಸ್ಯಾರಿ ಸುಮಂಗಲಿ. ಬನ್ನಿ ನೋಡೋಣ ಏನಾಗುತ್ತೆ. ಫೈನಲ್ ಮೈಸೂರು ಬಂದು ಫೈನಲ್ ರೀಚ್ ಆಗಿ ಆಟೋ ಮಾಡಿಕೊಂಡು ಸುಮಂಗಲಿ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಸ್ಯಾರೀಸ್ ಕಲೆಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಮಂಗಲಿ ಹಾಂ ಏನು ಮಂಗಲಿ ಅದು ಸೂ ಕಳ್ಕೊಂಡು ಬಿದೋಗ್ಬಿಟ್ಟಿದೆ ಗೈಸ್. ಬನ್ನಿ ಇಲ್ಲಿದೆ ನೋಡಿ ಸುಮಂಗಲಿ. ಇನ್ನೊಂದು ಹೊಸ ಸುಮಂಗಲಿ ಓಪನ್ ಮಾಡಿದಾರಂತೆ. ಅವ್ರ ಆಟೋದಲ್ಲಿ ಕಳಿಸ್ಕೊಡ್ತಿದ್ದಾರೆ. ಸುಮಂಗಲಿ ಅಲ್ಲ ಮಂಗಲಿ. ಇದು ಸುಮಂಗಲಿನೇ ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ. ಹಳೆ ಸುಮಂಗಲಿಯಿಂದ ಹೊಸ ಸುಮಂಗಲಿಗೆ ಹೋಗೋದಕ್ಕೆ ಫ್ರೀ ಆಟೋ ಸರ್ವಿಸ್ ಕೂಡ ಇದೆ. ಈ ಸ್ಟೋರಲ್ಲಿ ಬಂದು ಡ್ರೆಸ್ಸಸ್ಗಳು ಮತ್ತು ಕಾಸ್ಟ್ಲಿ ಸ್ಯಾರೀಸ್ ಅಂದರೆ 5000 ಎಬೋ ಸ್ಯಾರೀಸ್ಗಳು ಸಿಗುತ್ತೆ. ಯಾರು ಕರ್ಕೊಂಬಂದಿದಪ್ಪ? ನಾಚಿಕೆ ನೋಡು, ನಾಚಿಕೆ. ಅಂದರೆ ಏನು ಗೊತ್ತಾ ಗೈಸ್, ಅಲ್ಲಿ ಮೊದಲಿತ್ತಲ್ಲ ಸುಮಂಗಲಿ, ಅದು ಅಲ್ಲೂ ಇದೆ. ಬಟ್ ಇಲ್ಲಿ ಇವಾಗ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಥಿಯೇಟರ್ನ ಕ್ಲೋಸ್ ಮಾಡಿ ಇವಾಗ ಸುಮಂಗಲಿ ಹೊಸ ಬ್ರಾಂಚ್ ಆಗಿದೆ. ಅಪೇರ ಥಿಯೇಟರ್ ಅಂತ ಗೊತ್ತಿಲ್ಲ, ಆಟೋದವ್ರು ಹೇಳಿದ್ರು ಫಸ್ಟ್ ಅಪೇರ ಥಿಯೇಟರ್ ಇತ್ತು, ಅದನ್ನು ಹೊಡೆದಾಕಿ ಸುಮಂಗಲಿ ಮಾಡ್ಕೊಂಡಿದ್ದಾರೆ ಅಂತ. ಚೆನ್ನಾಗಿದೆ, ಬನ್ನಿ ನೋಡೋಣ. ಹೊಸ ಸುಮಂಗಲಿ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ವೀಡಿಯೋಸ್ ಅಲೋ ಇಲ್ಲ ಅಂತ ಹೇಳ್ತಾ ಇದ್ರು, ಆದರೂ ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ಯಾರೂ ಜನ ಅಷ್ಟೊಂದು ಇರಲಿಲ್ಲ. ಆಮೇಲೆ ತುಂಬ ರಶ್ ಆದರು. ಕಂಪೇರ್ ಟು ಓಲ್ಡ್ ಸುಮಂಗಲಿ ಇಲ್ಲಿ ಅಷ್ಟೊಂದು ಜನ ರಶ್ ಇರಲ್ಲ. ಯಾಕಂದರೆ ಇನ್ನೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ಫ್ರೀ ಆಟೋ ಸರ್ವಿಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಫ್ರೀಯಾಗಿ ಕರ್ಕೊಂಡು ಬಂದು ಬಿಡ್ತಾರೆ. ಹೋಗಿದ ತಕ್ಷಣ ಫಸ್ಟ್ ಸೆಲೆಕ್ಟ್ ಮಾಡಿದ್ದೆ ಇದನ್ನು ಗೌತು. ಕೊನೆಗೂ ನಾವು ಇದನ್ನೇ ತೊಗೊಂಡ್ವಿ. ಇದನ್ನೇ ತೊಗೋಬೇಕು ನೀನು ಅಂತ ಎಷ್ಟು ಸರಿ ಹೇಳಿದ್ರು ಅಂದರೆ ಇದು ತಗೋ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ. ಕೊನೆಗೂ ನಾನು ಆ ಸ್ಯಾರಿ ತೊಗೊಂಡೆ. ಮತ್ತು ಇನ್ನೂ ಬೇರೆ ಬೇರೆ ಸ್ಯಾರೀಸ್ ಎಲ್ಲ ತೊಗೊಂಡ್ವಿ. ಬಟ್ ವೇರ್ ಮಾಡಿದ್ದೊಂದೇ. ಈ ಆಂಟಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ನೆಲ್ಲ ತೋರಿಸಿದ್ರು. ನನಗೆ ತುಂಬ ಇಷ್ಟ ಆಯಿತು. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನಿಮ್ಗೆ ಯಾರಿಗಾದರೂ ಡೈಲಿ ವೇರ್ ಅಥವಾ ಪಾರ್ಟಿ ವೇರ್ ಸ್ಯಾರೀಸ್ ಬೇಕು ಅಂದರೆ ಹೊಸ ಸುಮಂಗಲಿಗೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಕಾಣಿಸ್ತಿಲ್ಲ. ಏನು ಕೊಡ್ತೀರಿ ಅಂತ ಕರೆದ್ರು? ಗಿಫ್ಟ್ ಕೊಡ್ತಾರೆ ಅನ್ಕೊಂಡೆ. ನಂದೇನು ಬ್ಯಾಗ್ ಹೋಗ್ಬಿಟ್ಟು ನಿಂದು ಐಫೋನ್ ಚಾರ್ಜರ್ ಇತ್ತು. ಅಲ್ಲ, ಬ್ಯಾಗ್ ಕರೆಕ್ಟಾಗಿ ಇಟ್ಕೋಬೇಕು ಅಂತ. ಬಾ ಅಂತೂ ಆಟೋ ಹೋಗೋಣ. ಫ್ರೀ ಆಟೋಸ್ ಗೈಸ್, ಆ ಸುಮಂಗಲಿ ಟು ಈ ಸುಮಂಗಲಿ. ಆವಾಗಲೇ ಹೇಳಿದಾಗೆ ಇದು ಕೂಡ ಸುಮಂಗಲಿ ಅವ್ರದ್ದೇನೆ. ಇಲ್ಲಿ ಡ್ರೆಸ್ಸಸ್ಸು ಮತ್ತು 5000 ಎಬೋ ಸ್ಯಾರೀಸ್ಗಳು ಇಲ್ಲಿ ಸಿಗುತ್ತೆ. ಇದೆಲ್ಲ ಯಾವುದು 5000 ಮೇಲೆ.
ಫ್ರೀ ಆಟೋ ಸರ್ವಿಸ್ ಇತ್ತಲ್ವ, ಮತ್ತು ಹಳೆ ಸುಮಂಗಲಿಗೆ ಬಂದ್ವಿ. ಅಲ್ಲಿ ತುಂಬ ರಶ್ ಇತ್ತು ಮತ್ತು POP ಮಾಡ್ತಾಯಿದ್ರು ಅಂತ ಅಲ್ಲೇನೂ ಬೈ ಮಾಡಿಲ್ಲ. ನೆಕ್ಸ್ಟು ಮನ್ನಾರ್ಸ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಸ್ಯಾರೀಸ್ ಬೈ ಮಾಡಿ, ಅನುರಾಧದಲ್ಲಿ ಏನೋ ಆಫರ್ ನಡೀತಿದೆ ಅಂತ ಅಂದರು. ಅಲ್ಲಿ ಹೋಗಿ ಒಂದು ಸ್ಯಾರಿ ಬೈ ಮಾಡಿ ನೆಕ್ಸ್ಟು ಹೊರಟ್ವಿ. ಏನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ನನಗೆ ಅಂತ 2 ಫ್ಯಾನ್ಸಿ ಸ್ಯಾರೀಸ್ ತೊಗೊಂಡೆ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮಮ್ಮಗೆ ತೊಗೊಂಡೆ. ಒಂದು 10 ಸ್ಯಾರೀಸ್ ಏನೋ ಬೈ ಮಾಡಿದೆ ನಮ್ಮಮ್ಮಗೆ. ಹುಡುಗಿ ಇವತ್ತು ಫುಲ್ ಟೈಮ್ ಗಾಡಿ ಪೆಟ್ರೋಲ್ ಕೊಡ್ತಾಳೆ. 590 ರೂಪಾಯಿ ಕಳಿಸೋಳೆ, 590 ರೂಪಾಯಿ ಮಡಿಕೊಳ್ಳೋದು ಫುಲ್ ಟೈಮ್ ಪೆಟ್ರೋಲ್ ಹಾಕ್ತೀನಿ. ಏನು ನಂದಿದು ಬುಲೆಟು ನಾನು ಓಡಿಸ್ತೀನಿ ಡೈಲಿ.